ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಬಿ ಪಾಸಿಟಿವ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈಗ SSC GD ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪೋಸ್ಟ್ಗಳು ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಥ್ರೋಲೆ ಕಾಲ್ಫರ್ಮ್ ಆಗಿವೆ. ಸೊ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ ಕೂಡ ಅವೈಲೇಬಲ್ ಇವೆ. ಸೊ ಜೊತೆಗೆ ಆಫ್ಲೈನ್ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಜಾಯಿನ್ ಆಗ್ಬೇಕನ್ನುವಂತ ಇಂಟ್ರೆಸ್ಟ್ ಇದ್ರೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡ್ತೀನಿ. ಪ್ಲೀಸ್ ಟೇಕ್ ಇಟ್ 9686046127. ಈ ನಂಬರ್ಗೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನ ಸೆಂಡ್ ಮಾಡಿ ಆಫೀಸಿಂದ ಕಾಲ್ ಬರುತ್ತೆ. ಓಕೆ ಫೈನ್. ಎನಿವೆ, ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರಾಜ್ಯದ ಪ್ರತಿಷ್ಠಿತ ವ್ಯಕ್ತಿಗಳು ಕ್ಲಾಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ನಮ್ಮಲ್ಲಿ ಏನಂದ್ರೆ SSC ಅಲ್ಲಿ ಸಾಕಷ್ಟು ಜನರು ನಮ್ಮ ಒಂದು ಕೋಚಿಂಗ್ ಥ್ರೋಲೆ ಈಗಾಗಲೇ ಏನಪ್ಪಾ ಅಂತಂದ್ರೆ ಆಯ್ಕೆ ಕೂಡ ಆಗಿದ್ದಾರೆ. ಸೊ ಎನಿವೆ, ಈಗ ನಾವೇನ್ ಮಾಡ್ತಾ ಇದ್ದೀನಪ್ಪಾ ಅಂತಂದ್ರೆ SSC ಗೆ ಸಂಬಂಧಪಟ್ಟಿರುವ ಸೈನ್ಸ್ ಪಾರ್ಟ್ ಅಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಆಗ್ತಾ ಇವೆ, ಸೈನ್ಸ್ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾ ಇವೆ ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಲಿವರ್. ಇವತ್ತು ನಾವು ಲಿವರ್ ಟೂರ್ ಮಾಡೋಣ. ಲಿವರ್ ಬಗ್ಗೆ ಹೇಗೆಲ್ಲ ಪ್ರಶ್ನೆಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರಬಹುದು. SSC GD, ನಾಟ್ ಓನ್ಲಿ SSC GD, ಸೊ PSI KS PC to DC ಯಾವುದೇ ಎಕ್ಸಾಮ್ ಅನ್ನು ತಗೊಂಡಾಗ ಈ ಒಂದು ಪ್ರಮುಖವಾಗಿರುವಂತಹ ಲಿವರ್ ಮೇಲೆ ಕ್ವಶನ್ಸ್ಗಳು ಹೇಗೆ ಬರಬಹುದು. ದಿಸ್ ಇಸ್ ಕಾಲ್ಡ್ ಆಸ್ ಡಯಾಫ್ರಾಮ್. ಇಲ್ಲಿ ನೋಡಿ, ಇವೆರಡು ರಿಬ್ ಕೇಜಸ್ ಇವೆ ಅಲ್ಲ, ಇದಕ್ಕೆ ಅಟ್ಯಾಚ್ಮೆಂಟ್ ಆಗಿ ಒಳಭಾಗದಲ್ಲಿ ಏನ್ ಕಂಡು ಬರುತ್ತೆ, ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ, ದಟ್ ಇಸ್ ಕಾಲ್ಡ್ ಆಸ್ ಲಿವರ್ ಕಂಡು ಬರುತ್ತೆ. ಸೊ ಇಷ್ಟಕ್ಕೆ ಈ ಲಿಗ್ಮೆಂಟ್ಸ್ ಏನ್ ಮಾಡುತ್ತೆ ಗೊತ್ತಾ, ದಿಸ್ ಲಿಗ್ಮೆಂಟ್ಸ್, ಈ ಲಿಗ್ಮೆಂಟ್ಸ್ ಏನ್ ಮಾಡುತ್ತಪ್ಪ ಅಂತ ಕನೆಕ್ಟ್ ಯುವರ್ ಆರ್ಗನ್ಸ್ ಟು ಈಚ್ ಅದರ್ ಅಂಡ್ ಅಟ್ಯಾಚ್ ಯುವರ್ ಇಂಟೆಸ್ಟೈನ್. ಅದಕ್ಕೆ ಇಂಪಾರ್ಟೆಂಟ್, ಈ ಭಾಗ ಎಲ್ಲ ಏನಾಗುತ್ತೆ ಇಂಟೆಸ್ಟೈನ್ ಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ನಿಮ್ ಕ್ವಶನ್ಸ್ ಏನಾಗುತ್ತೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ, ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕರಿತೀವಿ. ಈ ಹೆಪಾಟಿಕ್ ಆರ್ಟರಿ ಅದಲ್ಲ, ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಸಿಂಪಲ್, ಇದು ಏನ್ ಮಾಡುತ್ತೆ, ಪ್ರೊವೈಡ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಟು ದಿ ಲಿವರ್, ಅಂದ್ರ ಥ್ರೂ ದಿ ಹೆಲ್ಪ್ ಆಫ್ ಹಾರ್ಟ್ ಮೂಲಕ ಏನಾಗುತ್ತೆ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ನೋಡಿ, ಇದು ಅದೆಲ್ಲ ವೆರಿ ಇಂಪಾರ್ಟೆಂಟ್. ನಿಮ್ ಕ್ವಶನ್ಸ್ ಏನಾಗಬಹುದು, ಎಷ್ಟು ಬಾರಿ ಕಟ್ ಮಾಡಿದ್ರು ಕೂಡ ಲಿವರ್ ಏನಾಗುತ್ತೆ, ಹೊಳ್ಳಿ ರೀಪ್ಲೇಸ್ಮೆಂಟ್ ಆಗುತ್ತೆ, ಪುನರುತ್ಪತ್ತಿ ಆಗುತ್ತೆ. ಮಾನವನ ದೇಹದಲ್ಲಿ ಮತ್ತೆ ಮತ್ತೆ ಕತ್ತರಿಸಿದರು ಏನಾಗೋದು, ಗ್ರೋತ್ ಆಗುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗ್ಲ್ಯಾಂಡ್ ಯಾವುದು, ದಟ್ ಇಸ್ ಕಾಲ್ಡ್ ಆಸ್ ಲಿವರ್. ಎನಿವೆ, ಈ ಲಿವರ್ ನೋಡಿ ಯಾವ ಕಲರ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇಷ್ಟಕ್ಕೆ ಲಿವರ್ ಯಾವ ಕಲರ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಚಾಕ್ಲೇಟ್ ಅಥವಾ ಬ್ರೌನ್ ಕಲರ್ ಅಲ್ಲಿ ಇದು ಕಂಡು ಬರುತ್ತೆ. ಚಾಕ್ಲೇಟ್ ಬಣ್ಣದಲ್ಲಿ ಕಂಡು ಬರುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗ್ಲ್ಯಾಂಡ್ ಯಾವುದು ಪ್ರಶ್ನೆ ಆದ್ರೆ, ಸೊ ರೈಟ್ ಆನ್ಸರ್ ಯಾವುದು, ಲಿವರ್. ಸೊ ಎನಿವೆ, ಸಿಂಪಲ್ ಮೈ ಡಿಯರ್ ಬ್ಯೂಟೀಸ್, ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಇಂಟರ್ನಲ್ ಪಾರ್ಟ್ ಆಫ್ ದ ಲಿವರ್. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಈ ಲಿವರ್ ಮೇಲೆ ಹೇಗೆಲ್ಲ ಕ್ವಶನ್ಸ್ ಗಳಾಗ್ತವೆ, ಈಗಾಗಲೇ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಥವಾ SSC GD ಗೆ ಯಾವ ರೀತಿ ಕ್ವಶನ್ಸ್ ಗಳಾಗ್ತವೆ ಅನ್ನೋದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ನಿಮ್ಗೆ ಫಸ್ಟ್ ಲಿವರ್ ಅಂದ್ರೆ ಏನು, ಎಲ್ಲಿ ಕಂಡು ಬರುತ್ತೆ ನಿಮ್ಗೆ ಗೊತ್ತಾಯ್ತು. ಇಷ್ಟಕ್ಕೂ ಇದು ಹೇಗಿರುತ್ತೆ ಅಂದ್ರೆ ಸಿಂಪಲ್, ಇಲ್ಲಿ ನೋಡಿ, ಮಾನವನ ಲಿವರ್ ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನೋದನ್ನ ಇವತ್ತು ನಾನು ಕ್ಲಾರಿಫೈ ಮಾಡ್ತೀನಿ. ಒಂದು ಟೂರ್ ಮಾಡಿ ಬರೋಣ, ಯಾಕಂದ್ರೆ ನನಗೂ ಕೂಡ ಬೋರಿಂಗ್ ಆಗಿದೆ, ಸಿಕ್ಕಾಪಟ್ಟೆ ಬೋರಿಂಗ್ ಆಗಿದೆ ಮನೇಲಿ ಕೂತು. ಇವತ್ತು ಲಿವರ್ಗೆ ಸಂಬಂಧಪಟ್ಟಿರುವಂತ ಒಂದು ಟೂರ್ ಅನ್ನ ಹಮ್ಮಿಕೊಳ್ಳೋಣ ಮೈ ಡಿಯರ್ SSC ಆಫೀಸರ್ಸ್. ಎಸ್, ಕ್ಲಿಯರ್. ದಿಸ್ ಇಸ್ ಕಾಲ್ಡ್ ಅಸ್ ಲಿವರ್. ಯಾರ್ ಲಿವರ್ ಎಲ್ಲಿದೆ, ಅನ್ನನಾಳಕ್ಕೆ ಅಟ್ಯಾಚ್ಮೆಂಟ್ ಆಗಿರುವಂತ ಒನ್ ಆಫ್ ದ ಲಾರ್ಜೆಸ್ಟ್ ಅಂಡ್ ಬಿಗ್ಗೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ. ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಪ್ರಶ್ನೆ ಆಗುತ್ತೆ, ಕ್ವಶನ್ ಆಗುತ್ತೆ ನೋಡಿ. SSC GD ಯಲ್ಲಿ ಕ್ವಶನ್ ಆಗುತ್ತೆ, ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು, ಓಲ್ಡ್ ಕ್ವಶನ್ಸ್ ಅಲ್ಲಿ ಆಗಿದೆ. ಸೊ ರೈಟ್ ಆನ್ಸರ್ ಇಸ್ ಲಿವರ್. ಲಿವರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯಕೃತ. ಯಕೃತ ಅಂದ್ರು ಒಂದೇ, ಲಿವರ್ ಅಂದ್ರು ಒಂದೇ. ಇದಕ್ಕಿರುವ ಮತ್ತೊಂದು ಹೆಸರು ಏನು, ಪಿತ್ತ ಜನಕಾಂಗ. ಸೊ ಪಿತ್ತ ಜನಕಾಂಗ ಅಂದ್ರು ಒಂದೇ ನೋಡಿ, ಪಿತ್ತ ಜನಕಾಂಗ ಅಂದ್ರು ಒಂದೇ, ಲಿವರ್ ಅಂದ್ರು ಒಂದೇ. ವೆರಿ ಇಂಪಾರ್ಟೆಂಟ್, ಲಿವರ್ ಅಂದ್ರು ಒಂದೇ, ಯಕೃತ ಅಂದ್ರು ಒಂದೇ. ಓಕೆನಾ. ಇಡೀ ಹ್ಯೂಮನ್ ಬಾಡಿ ಒಳಗಿರುವಂತ ಗ್ಲ್ಯಾಂಡ್ಸ್ ಗಳನ್ನ ರಿಮೂವ್ ಮಾಡಿ ನೋಡಿದಾಗ ಯಾವುದು ದೊಡ್ಡದಿದೆ, ಲಿವರ್ ದೊಡ್ಡದಿದೆ. ಇದ್ರ ಇನ್ನೊಂದು ಪ್ರಮುಖವಾದ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಗೊತ್ತಾ, ಎಷ್ಟು ಬಾರಿ ಕಟ್ ಮಾಡಿದ್ರು ಕೂಡ ಹೊಳ್ಳಿ ಏನಾಗುತ್ತೆ, ರೀಪ್ಲೇಸ್ಮೆಂಟ್ ಆಗುತ್ತೆ, ಪುನರುತ್ಪತ್ತಿಗೊಳ್ಳುತ್ತದೆ. ಯಾವ ಗ್ರಂಥಿ ಕತ್ತರಿಸಿದರೂ ಕೂಡ ಬೆಳೆಯುತ್ತದೆ, ಯಾವ ಗ್ಲ್ಯಾಂಡ್ ಪದೇ ಪದೇ ಕಟ್ ಮಾಡಿದ್ರು ಹೊಳ್ಳಿ ಪುನರುತ್ಪತ್ತಿ ಆಗುತ್ತೆ ಅಂದ್ರೆ, ಸೊ ರೈಟ್ ಆನ್ಸರ್ ಯಾವುದು, ಲಿವರ್. ಲಿವರ್ ಇಸ್ ರೈಟ್. ಓಕೆ. ಎನಿವೆ,
ಈ ಲಿವರ್ ಮೇಲೆ ಸಾಕಷ್ಟು ಕ್ವಶನ್ಸ್ಗಳಾಗ್ತವೆ. ಇನ್ನೊಂದು ಹೇಳ್ತೀನಿ ನೋಡಿ ನಿಮ್ಗೆ, ಈ ಲಿವರ್ ಆಲ್ಕೋಹಾಲ್ ಅಧಿಕವಾಗಿ ಕುಡಿಬಾರ್ದು. ಆಲ್ಕೋಹಾಲ್ ಅಧಿಕವಾಗಿ ಕುಡಿದಾಗ ಏನಾಗುತ್ತೆ, ಲಿವರ್ಗೆ ಆಲ್ಕೋಹಾಲ್ ಇಂದ ಏನಾಗುತ್ತೆ, ಡ್ಯಾಮೇಜ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಈವನ್ ಆಲ್ಕೋಹಾಲ್ ಅಲ್ಲಿ ಏನಿದೆ, ಸ್ಪಿರಿಟ್ ಕಂಟೆಂಟ್ ಹೆವಿ ಇರುತ್ತೆ. ಈ ಸ್ಪಿರಿಟ್ ಆಲ್ಕೋಹಾಲ್ ಕಂಪ್ಲೀಟ್ಲಿ 100% ಆಲ್ಕೋಹಾಲ್ ಇದ್ರೆ ಏನು ಅಂದ್ರೆ ಸ್ವಲ್ಪ ಸೈಡ್ ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಆಗುತ್ತೆ ಸೈಡ್ ಎಫೆಕ್ಟ್. ಬಟ್ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ ಹೇಗಿದೆ ಆಲ್ಕೋಹಾಲ್ ಕಂಟೆಂಟ್, ಸಿಕ್ಕಾಪಟ್ಟೆ ಕುಡಿಯುವಂತಹ ಸಂದರ್ಭದಲ್ಲಿ ಉರಿಯುತ್ತೆ ನೋಡಿ. ಯಾಕೆ ಉರಿಯುತ್ತೆ, ಅದ್ರೊಳಗೆ ಏನದ ಆ ಸ್ಪಿರಿಟ್ ಕಂಟೆಂಟ್ ಕಂಡು ಬರುತ್ತೆ. ಸ್ಪಿರಿಟ್ ಇದೆ, ಸ್ಪಿರಿಟ್. ಓಕೆ, ಆ ಸ್ಪಿರಿಟ್ ಇರುವಂತ ಪ್ರಮುಖವಾಗಿರುವ ಆಲ್ಕೋಹಾಲ್ ಅನ್ನ ನಾವೇನಾದ್ರೂ ಕುಡಿದಾಗ, ಆಲ್ಕೋಹಾಲ್ ಕುಡಿದಾಗ ಏನಾಗುತ್ತೆ, ಲಿವರ್ ಡಿಸೀಸಸ್ ಬರುತ್ತೆ. ಲಿವರ್ಗೆ ಸಾಕಷ್ಟು ಡಿಸೀಸಸ್ಗಳು ಬರ್ತವೆ, ಆಲ್ಕೋಹಾಲಿಕ್ ಡಿಸೀಸಸ್ಗಳು ಉಂಟಾಗುವಂತ ಚಾನ್ಸಸ್ಗಳು ಇರ್ತವೆ. ಸಪೋಸ್ ಒಂದು ವೇಳೆ ಲಿವರ್ ಅಲ್ಲಿ ಒಂದು ಪ್ರಮುಖವಾಗಿರುವಂತ ಮೇನ್ ಟ್ಯೂಬ್ ಇದೆ, ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಸಿ ಹಿಯರ್. ಇಲ್ಲೊಂದು ಲಿವರ್ ಇಂದ ಒಂದು ಪ್ರಮುಖವಾಗಿರುವಂತ ಕನೆಕ್ಟೆಡ್ ಟ್ಯೂಬ್ಸ್ ಹೋಗುತ್ತೆ, ದಟ್ ಇಸ್ ಕಾಲ್ಡ್ ಅಸ್ ಸಿಸ್ಟಿಕ್ ಟ್ಯೂಬ್ಸ್. ಈ ಸಿಸ್ಟಿಕ್ ಟ್ಯೂಬ್ಸ್ ಲಿವರ್ ಇಂದ ಅಟ್ಯಾಚ್ಮೆಂಟ್ ಆಗಿ ಏನಾಗುತ್ತೆ, ಎಲ್ಲಿ ಕನೆಕ್ಟ್ ಆಗಿದೆ ಅಂದ್ರ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲ, ಕರಳು ಸಣ್ಣ ಕರಳು ಅಂತ ಕರಿತೀವಲ್ಲ, ಆ ಸಣ್ಣ ಕರುಳಿಗೆ ಏನಾಗಿದೆ, ಆ ಪ್ರಮುಖವಾಗಿರುವಂತ ಸಿಸ್ಟಿಕ್ ಟ್ಯೂಬ್ಸ್ ಅಟ್ಯಾಚ್ಮೆಂಟ್ ಆಗಿದೆ. ಹಾಗಾದ್ರೆ ಈ ಒಂದು ಲಿವರ್ ಏನ್ ಮಾಡುತ್ತೆ, ಸಮ್ ಟೈಮ್ ಬಾಡಿ ಟೆಂಪರೇಚರ್ ಹೈ ಆದಾಗ ಅಥವಾ ಬಾಡಿ ಒಳಗೆ ಏನಾದ್ರು ಚೇಂಜಸ್ ಆದಾಗ ಏನಾಗುತ್ತೆ, ಒಂದು ಪ್ರಮುಖವಾಗಿರುವಂತ ಪ್ರೋಟೀನ್ ಹೊರಗಡೆ ಹಾಕುತ್ತೆ, ದಟ್ ಇಸ್ ಕಾಲ್ಡ್ ಅಸ್ ಬೈಲೂರುಬಿನ. ಈ ಬೈಲೂರುಬಿನ ಅನ್ನುವಂತ ಪ್ರೋಟೀನ್ ಅನ್ನ ಹೊರಗಡೆ ಹಾಕುತ್ತದೆ. ಈ ಬೈಲೂರುಬಿನ ಅನ್ನುವಂತ ಪ್ರೋಟೀನು ಆಕಸ್ಮಿಕ ಏನಾದ್ರೂ ಒಂದು ವೇಳೆ ಥ್ರೂ ದಿ ಹೆಲ್ಪ್ ಆಫ್ ಲಿವರ್ ಮೂಲಕ, ಥ್ರೂ ದಿ ಹೆಲ್ಪ್ ಆಫ್ ಸಿಸ್ಟಿಕ್ ಟ್ಯೂಬ್ಸ್ ಮೂಲಕ ಇಂಟೆಸ್ಟೈನ್ಗೆ ಹೋಗಿ ಜಾಯಿನ್ ಆಯ್ತು, ಇಂಟೆಸ್ಟೈನ್ ಒಳಗೆ ಹೋಗಿ ಕೂಡ್ತು ಅಂದ್ರ ಅವಾಗ ಒಂದು ರೋಗ ಬರುತ್ತೆ, ದಟ್ ಇಸ್ ಕಾಲ್ಡ್ ಅಸ್ ಜಾಂಡಿಸ್, ಕಾಮಾಲೆ ರೋಗ. ಉತ್ತರ ಕರ್ನಾಟಕದಲ್ಲಿ ಕಾಮ್ನಿ ಅಂತ ಕರಿತೀವಿ, ಅದನ್ನ ಜಾಂಡಿಸ್ ಅಂತ ಕರಿತೀವಿ. ಸಿಸ್ಟಮೆಟಿಕ್ ಆಗಿ ಹೇಳ್ಬೇಕಂದ್ರೆ ಕಾಮಾಲೆ. ಕಣ್ಣಿನ ಕೆಳಭಾಗದಲ್ಲಿ ಹಳದಿ ಬಣ್ಣದ ಮಚ್ಚೆಗಳು, ಬೆರಳಿನಲ್ಲಿ ಏನಾಗುತ್ತೆ, ಹಳದಿ ಬಣ್ಣದ ಅಂಶಗಳು ಕಂಡು ಬರುತ್ತವೆ, ಮೂತ್ರ ಹಳದಿ ಬಣ್ಣದಲ್ಲಿ ಹೋಗುತ್ತವೆ. ಜೊತೆಗೆ ನಮ್ಮಲ್ಲಿ ದೀರ್ಘಕಾಲ ಏನಾಗುತ್ತೆ, ನಿದ್ರೆಯನ್ನು ಉಂಟಾಗುತ್ತೆ, ಕಂಟಿನ್ಯೂಸ್ ಆಗಿ ನಿದ್ರೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ಕಾಮಾಲೆ ರೋಗದ ಪ್ರಮುಖವಾದ ಸಿಂಪ್ಟಮ್ಸ್ಗಳು. ಹಾಗಾದ್ರೆ ಜಾಂಡಿಸ್ ಹೇಗೆ ಬರುತ್ತೆ ಗೊತ್ತಾಯ್ತಾ, ಒಂದು ಸಿಂಪಲ್ ಕಲುಷಿತವಾಗಿರುವಂತ ನೀರು ಸೇವನೆ ಮಾಡೋದ್ರಿಂದಲೂ ಜಾಂಡಿಸ್ ಬರುತ್ತೆ. ಅದನ್ನೂ ಇಲ್ಲ ಅಂದ್ರೆ ಮತ್ತೆ ಹೇಗೆ ಬರುತ್ತೆ, ಸಿಂಪಲ್. ಹಾಗಾದ್ರೆ ಯಕೃತದಿಂದ ಒಂದು ಪ್ರಮುಖವಾಗಿರುವಂತಹ ಪ್ರೋಟೀನ್ ಹೊರಗಡೆ ಬರುತ್ತೆ, ಬೈಲೂರುಬಿನ. ಸೊ ಬೈಲೂರುಬಿನ ಅನ್ನುವಂತ ಪ್ರೋಟೀನ್ ಹೊರಗಡೆ ಬರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಒಂದು ಪ್ರಮುಖವಾಗಿ ಜಾಂಡಿಸ್ ಕಾಯಿಲೆ ಉಂಟಾಗುತ್ತೆ. ಇದಾದ ಮೇಲೆ ಏನಾಗುತ್ತೆ, ಮಾನವನ ಲಿವರ್ ಅಲ್ಲಿ ಪ್ರಮುಖವಾಗಿ ವಿಟಾಮಿನ್ಸ್ ಗಳು ಕಂಡು ಬರ್ತವೆ. ಸೊ ವಿಟಾಮಿನ್ ಎ ಕಂಡು ಬರುತ್ತೆ, ವಿಟಾಮಿನ್ ಬಿ ಕಂಡು ಬರುತ್ತೆ, ವಿಟಾಮಿನ್ ಡಿ ಕಂಡು ಬರುತ್ತೆ, ವಿಟಾಮಿನ್ ಕೆ ಕಂಡು ಬರ್ತವೆ. ಸೊ ಮೋಸ್ಟ್ ವ್ಯಾಲ್ಯೂಬಲ್ ವಿಟಾಮಿನ್ಸ್ ಎ ಪ್ರೆಸೆನ್ಸ್ ಇನ್ ಹ್ಯೂಮನ್ ಲಿವರ್. ಹಾಗಾದ್ರೆ ಯಾವ್ಯಾವ, ವಿಟಾಮಿನ್ ಎ, ವಿಟಾಮಿನ್ ಬಿ, ವಿಟಾಮಿನ್ ಡಿ, ವಿಟಾಮಿನ್ ಕೆ, ದೀಸ್ ಆಲ್ ವಿಟಾಮಿನ್ಸ್ ಆರ್ ಪ್ರೆಸೆನ್ಸ್ ಇನ್ ಹ್ಯೂಮನ್ ಲಿವರ್. ಈ ಮಾನವನ ಲಿವರ್ ಅಲ್ಲಿ ಪ್ರಮುಖವಾಗಿ 4 ವಿಟಾಮಿನ್ಸ್ ಗಳು ಕಂಡು ಬರುತ್ತವೆ. ಈ 4 ವಿಟಾಮಿನ್ಸ್ ಗಳು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಇಡೀ ಎಂಟೈರ್ ಹ್ಯೂಮನ್ ಬಾಡಿ, ಮಾನವನ ದೇಹದ ಬಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಇಡೀ ಶರೀರವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಈ ಪ್ರಮುಖವಾಗಿರುವಂತಹ ವಿಟಾಮಿನ್ಸ್ ಗಳು ಹೆಲ್ಪ್ ಆಗಿವೆ. ಕ್ವಶನ್ಸ್ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. SSCGD ಗೆ ಕ್ವಶನ್ಸ್ ಗಳು ಹೇಗ್ ಕೇಳ್ತಾನ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಈಗ 39,000 40,000 ಪೋಸ್ಟ್ ಕಾಲ್ಫರ್ಮ್ ಆಗ್ತವ, ನಿಮ್ಗ ಅಪಾಯಿಂಟ್ ಆಗುವಂತ ಹೋಪ್ ಜಾಸ್ತಿ ಇರುತ್ತೆ. ಬಟ್ ಕ್ವಶನ್ಸ್ಗಳು ಅಷ್ಟೇ ಟ್ವಿಸ್ಟ್ ಆಗಿ ಬರುತ್ತೆ. ಇಡೀ ಎಲ್ಲಾ ರಾಜ್ಯಗಳು ಏನ್ ಮಾಡ್ತಾರಪ್ಪ ಅದನ್ನ ಅಪ್ಲಿಕೇಶನ್ ಹಾಕ್ತಾರೆ, ಓಕೆನಾ. ಸೊ ಎಲ್ಲಾ ರಾಜ್ಯಗಳು ಅಪ್ಲಿಕೇಶನ್ ಹಾಕ್ತವ, ಬಟ್ ಹಾಕ್ತಾರೆ, ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಹಾಕ್ತಾರೆ, ಬಟ್ ನೀವು ಸ್ವಲ್ಪ ಥಿಂಕ್ ಡಿಫ್ರೆಂಟ್ ಮಾಡಬೇಕು. ಸೊ ಇವನ್ ಏನಂದ್ರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ನಿಮ್ಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಸೇಮ್ ಟು ಸೇಮ್ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ಅಲ್ಲಿ 70 ಕ್ವಶನ್ಸ್ಗಳು ನಾವ್ ಹೇಳಿರುವಂತ ಅಂಶಗಳಿಂದ ಕೂಡಿದ್ದು, ಓಕೆನಾ. 50, 60, 70ಗೆ ನಿಂತಿವೆ. ಸೊ 75 ಅಬೋ ಕ್ವಶನ್ಸ್ಗಳು ಬಂದಿವೆ. ಸೊ ದಟ್ ರೀಸನ್, ಸೊ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಟೀಚರ್ಸ್ಗಳು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆಫ್ಲೈನ್ ಕ್ಲಾಸ್ ಅಲ್ಲಿ 200, 100, 150 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ನೀವು ಕೂಡ ಜಾಯಿನ್ ಆಗಿ. ಎನಿವೆ ಮೈ ಡಿಯರ್ ಬ್ಯೂಟೀಸ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮಾನವನ ಲಿವರ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಗೊತ್ತಿರಲಿ, ಅಲ್ಬುಮಿನ್ ಅನ್ನುವಂತ ಪ್ರೋಟೀನ್ ಕೂಡ ಏನಾಗುತ್ತೆ, ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ, ಯಾವುದು, ಲಿವರ್. ವೆರಿ ಇಂಪಾರ್ಟೆಂಟ್. ಅಲ್ಬುಮಿನ್ ಆಕ್ಚುಲಿ ಎಲ್ಲಿ ಕಂಡು ಬರುತ್ತೆ, ಇಟ್ ಇಸ್ ಪ್ರೆಸೆನ್ಸ್ ಇನ್ ಎಗ್. ಈ ಎಗ್ ಅದಲ್ಲ, ಮೊಟ್ಟೆಯಲ್ಲಿ ಕಂಡು ಬರುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಂಪಲ್ ಪ್ರೋಟೀನ್ ಯಾವುದು? ಹಾಗಾದ್ರೆ ಮೊಟ್ಟೆಯಲ್ಲಿ ಕಂಡು ಬರುವಂತ ಅತ್ಯಂತ ಸರಳವಾಗಿರುವಂತ ಪ್ರೋಟೀನ್ ಯಾವುದು ಪ್ರಶ್ನೆ ಆಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ಅಲ್ಬುಮಿನ್. ಸೊ ಸಮ್ ಟೈಮ್ ಅಲ್ಬುಮಿನ್ ಹ್ಯೂಮನ್ ಲಿವರ್ ಅಲ್ಲಿ ಕೂಡ ಏನಾಗುತ್ತೆ, ಸ್ಟೋರ್ ಆಗಿ ಇರುತ್ತೆ. ಬಿಕಾಸ್ ಏನಾಗುತ್ತೆ, ಫ್ಯಾಟ್ ಸಾಲ್ಯುಬಲ್ ಮಾಡ್ಲಿಕ್ಕೆ, ಅಂದ್ರೆ ಕೊಬ್ಬು ಕರಗುತ್ತದಲ್ಲ, ಥ್ರೂ ದಿ ಹೆಲ್ಪ್ ಆಫ್ ಲಿವರ್ ಮೂಲಕ ಫ್ಯಾಟ್ ಸಾಲ್ಯುಬಲ್ ಆಗುತ್ತೆ. ಎಮಲ್ಸಿಫಿಕೇಶನ್ ಅಂತ ಒಂದು ಕ್ವಶನ್ಸ್ ಆಗಿತ್ತು. ದಿಸ್ ಕ್ವಶನ್ ಇಸ್ ಬಿಲಾಂಗ್ಸ್ ಟು 2011 KS ಫಿಲಿಮ್ಸ್ ಎಕ್ಸಾಮಿನೇಷನ್. 2011 KS ಫಿಲಿಮ್ಸ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಪ್ರಶ್ನೆ ಆಗಿದೆ. ಪ್ರಶ್ನೆ ಏನಾಗಿದೆ ಗೊತ್ತಾ, ಎಮಲ್ಸೀಕರಣ ಎಂದರೇನು? ವಾಟ್ ಇಸ್ ಎಮಲ್ಸಿಫಿಕೇಶನ್? ವಾಟ್ ಯು ಮೀನ್ ಬೈ ಎಮಲ್ಸಿಫಿಕೇಶನ್? ಡಿಫೈನ್ ಎಮಲ್ಸಿಫಿಕೇಶನ್. ಎಮಲ್ಸೀಕರಣ ಎಂದರೇನು ಪ್ರಶ್ನೆ ಆಗಿದೆ. ಸಿಂಪಲ್,
ಈ ಹ್ಯೂಮನ್ ಬಾಡಿ ಒಳಗಿರುವಂತ ಫ್ಯಾಟ್ ಇದೆಯಲ್ಲ, ಕೊಬ್ಬು ಇದೆಯಲ್ಲ, ಕೊಬ್ಬು, ಆ ಕೊಬ್ಬು ಕರಗಬೇಕು. ಈಗ ಬಾಡಿ ಒಳಗ ಸಿಕ್ಕಾಪಟ್ಟೆ ಫ್ಯಾಟ್ ಸ್ಟೋರ್ ಆಗ್ಯದ. ಹೆಂಗ್ ಸ್ಟೋರ್ ಆಗುತ್ತೆ? ಥ್ರೂ ದಿ ಹೆಲ್ಪ್ ಆಫ್ ಫುಡ್. ನಮ್ಮ ಆಹಾರದಲ್ಲಿ ಅಧಿಕವಾಗಿ ಏನಾದ್ರೂ ಒಂದ್ ವೇಳೆ ಫ್ಯಾಟ್ ಕಂಟೆಂಟ್ ಇತ್ತು ಅಂದ್ರೆ ಸಿಂಪಲ್ ಅದು ಎಲ್ಲಿ ಜಾಯಿನ್ ಆಗುತ್ತೆ? ಆಟೋಮೆಟಿಕ್ಲಿ ಬ್ಲಡ್ ಅಲ್ಲಿ ಜಾಯಿನ್ ಆಗ್ಬಿಡುತ್ತೆ. ಸೊ ಬ್ಲಡ್ ಅಲ್ಲಿ ಇರುವಂತ ಫ್ಯಾಟ್, ಕೊಬ್ಬು ಹೆಂಗ್ ಕರ್ಗಿಸ್ಕೋಬೇಕು, ಯಾವ ಒಂದು ವಿಧಾನದಿಂದ, ವಿಚ್ ಮೆಥಡ್ ಇಂದ ಹೇಗ್ ನಾವು ಸಾಲಿಬಲ್ ಮಾಡ್ಕೋಬೇಕು, ಹೇಗ್ ಕರ್ಗಿಸ್ಕೋಬೇಕು. ಪದೇ ಪದೇ ಏನಾದ್ರೂ ಒಂದ್ ವೇಳೆ ಬ್ಲಡ್ ಅಲ್ಲಿ ಏನಾದ್ರೂ ಒಂದ್ ವೇಳೆ ಫ್ಯಾಟ್ ಹೈ ಆಯ್ತು, ಫ್ಯಾಟ್ ಹೈ ಆದ್ರೆ ಏನಾಗುತ್ತೆ? ಹಾರ್ಟ್ ಅಟ್ಯಾಕ್ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಮುಂದೊಂದು ದಿನ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಎಷ್ಟೋ ಜನರಿಗೆ ಏನ್ ಗೊತ್ತಾ? ಕಾರ್ಡಿಯಾಕ್ ಅರೆಸ್ಟ್ ಮೊದಲು ಆಗುತ್ತೆ ಅಂತ ಹೇಳ್ತಾರೆ. ನೋ ಚಾನ್ಸ್, ನೋ ಚಾನ್ಸ್. ಮೊದಲು ಫಸ್ಟ್ ಆಗೋದು ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಆಫ್ಟರ್ ಏನಾಗುತ್ತೆ? ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್, ಹೃದಯ ಸ್ತಂಭನ, ಹೃದಯಘಾತ ಬೇರೆ, ಹೃದಯ ಸ್ತಂಭನ ಬೇರೆ. ಅಟ್ ಫಸ್ಟ್ಗೆ ಹೃದಯಘಾತನೇ ಆಗ್ಬೇಕು, ಆಫ್ಟರ್ ಏನಾಗುತ್ತೆ? ಹೃದಯ ಸ್ತಂಭನ ಆಗುತ್ತೆ. ಎಷ್ಟೋ ಜನ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತನ ಅಂತ ಹೇಳ್ತಾರೆ. ನೋ ಚಾನ್ಸ್. ಅದಕ್ಕಿಂತ ಬಿಫೋರ್ ಏನಾಗಿದೆ? ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಅನ್ನ ಸರಿಯಾಗಿ ಟ್ರೀಟ್ ಮಾಡ್ಕೊಳ್ದೇ ಇರುವಂತ ಸಂದರ್ಭದಲ್ಲಿ ಆ ಹಾರ್ಟ್ ಅಟ್ಯಾಕ್ ಏನಾಗಿ ಕನ್ವರ್ಟ್ ಆಗುತ್ತೆ? ಕಾರ್ಡಿಯಾಕ್ ಅರೆಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಕಂಪ್ಲೀಟ್ ಆಗಿ ಹಾರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತೀನಿ. ಬ್ಲಡ್ ಹೆಂಗ್ ಹರಿಯುತ್ತೆ ಹರಿಸ್ಬಿಡ್ತೀನಿ, ಯು ಡೋಂಟ್ ವರಿ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮಾನವನ ಲಿವರ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಲಿವರ್ ಅನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬಹುದೇನು? ಎಸ್, 100% ಟ್ರಾನ್ಸ್ಫರ್ ಮಾಡಬಹುದು. ಹೇಗ್ ಮಾಡಬಹುದು? ಸಿಂಪಲ್. ಒಬ್ಬರಿಂದ ಇನ್ನೊಬ್ಬರಿಗೆ ಲಿವರ್ ನ ಟ್ರಾನ್ಸ್ಫರ್ ಮಾಡಬಹುದು, ಡೋಂಟ್ ವರಿ. ಆದ್ರೆ ಬಟ್ ಏನ್ ಗೊತ್ತೇನು? ಬ್ಲಡ್ ಗ್ರೂಪ್ ಸೇಮ್ ಇರಬೇಕು. ಈಗ ನಂದು ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಇದೆ ಅಂತ ತಿಳ್ಕೊಳ್ಳಿ. ಎ ಪಾಸಿಟಿವ್ ಇರುವಂತ ಬ್ಲಡ್ ಗ್ರೂಪ್ ಇದ್ದ ವ್ಯಕ್ತಿ ನಾನು ಲಿವರ್ ಕೊಡಬೇಕಾಗಿದೆ. ಯಾರಿಗೆ ಕೊಡಬಹುದು? ಸಿಂಪಲ್. ಓ ಪಾಸಿಟಿವ್ ನಾನು ಕೊಡಕ್ ಬರಲ್ಲ, ಬಿ ಪಾಸಿಟಿವ್ ನಾನು ಕೊಡಕ್ ಬರಲ್ಲ. ನಂದು ಯಾವ್ದಿದೆ? ಎ ಪಾಸಿಟಿವ್ ಇದೆ. ಸೇಮ್ ಲೆಟರ್ ಇರಬೇಕು. ಹಾಗಾದ್ರೆ ಎ ಪಾಸಿಟಿವ್ ಇರುವಂತ ವ್ಯಕ್ತಿಗೆ ನಾನು ಏನ್ ಕೊಡಬಹುದು? ನನ್ನ ಲಿವರ್ ಅನ್ನ ಕೊಡಬಹುದು, ನನ್ನ ಹಾರ್ಟ್ ಅನ್ನ ಕೊಡಬಹುದು, ನನ್ನ ಕಿಡ್ನಿಯನ್ನ ಕೊಡಬಹುದು. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಎ ಪಾಸಿಟಿವ್ ಇದ್ರೆ ಎ ಪಾಸಿಟಿವ್ ಸೇಮ್ ಕೊಡಬಹುದು. ಅಕಸ್ಮಾತ್ ಓ ಪಾಸಿಟಿವ್ ಅವ ಲಿವರ್ ನನಗೆ ಡೊನೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ಹಾಗಾದ್ರೆ ನನ್ನ ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಇದೆ, ಓ ಪಾಸಿಟಿವ್ ಇದ್ದವ ಎ ಪಾಸಿಟಿವ್ ಕೊಡಬಹುದು, ನಾನು ಕೊಡಬಹುದು. ಸರ್ ಬ್ಲಡ್ ಗ್ರೂಪ್ ಸೇಮ್ ಇದೆಯಾ, ಏನ್ ಡಿಫ್ರೆಂಟ್ ಇದೆಯಲ್ಲ? ಸ್ವಲ್ಪ ಡಿಫ್ರೆಂಟ್. ಅದು ಓ ಇದೆ, ಇದು ನಿಮ್ದು ಎ ಇದೆ, ಹೆಂಗ್ ಕೊಡಬಹುದು? ನೀವು ಫಸ್ಟ್ ಹೇಳಿದ್ದು ಎ ಪಾಸಿಟಿವ್ ಕೊಡ್ಬೇಕಂದ್ರಿ, ಓ ಪಾಸಿಟಿವ್ ಕೊಡ್ಬೇಕು. ನೋ ಚಾನ್ಸ್. ಈ ಓ ಪಾಸಿಟಿವ್ ಅನ್ನೋದು ಕಿಂಗ್ ಆಫ್ ದ ಬ್ಲಡ್. ಎಲ್ಲಿ? ಜಸ್ಟ್ ಪಾಸಿಟಿವ್ ಬ್ಲಡ್ ಗ್ರೂಪ್ಸ್ ಅಲ್ಲಿ. ಯೂನಿವರ್ಸಲ್ ಡೋನರ್ ಓ ನೆಗೆಟಿವ್. ಓ ಪಾಸಿಟಿವ್ ಎಲ್ಲಿ ಕಿಂಗ್? ಇದು ಎ ಬಿ ಓ ಒಳಗೆ ಕಿಂಗ್. ಇದು ಎ ನೆಗೆಟಿವ್ ಓ ಪಾಸಿಟಿವ್ ನಾವು ಕೊಡಲ್ಲ ಬ್ಲಡ್. ಎಲ್ಲಾ ನೆಗೆಟಿವ್ ಪಾಸಿಟಿವ್ ಬ್ಲಡ್ ಕೊಡುವಂತ ಕಿಂಗ್ ಆಫ್ ದಿ ಕಿಂಗ್ ಯಾರು? ಓ ನೆಗೆಟಿವ್. ಓ ನೆಗೆಟಿವ್ ಇಸ್ ಆಲ್ಸೋ ಕಾಲ್ಡ್ as ಯೂನಿವರ್ಸಲ್ ಡೋನರ್. ಓ ನೆಗೆಟಿವ್ ಇದ್ದವ ಪ್ರಪಂಚದಲ್ಲಿರುವಂತ ಯಾವುದೇ ಬ್ಲಡ್ ಗ್ರೂಪ್ ಇದ್ರೂ ಕೂಡ ಬ್ಲಡ್ ಅನ್ನ ಡೊನೇಟ್ ಮಾಡಬಹುದು. ಬಟ್ ಓ ಪಾಸಿಟಿವ್ ಬರೀ ಯಾರಿಗೆ ಕೊಡಬಹುದು? ಎ ಪಾಸಿಟಿವ್, ಎ ಬಿ ಪಾಸಿಟಿವ್, ಓ ಪಾಸಿಟಿವ್, ಬಿ ಪಾಸಿಟಿವ್ ಇವರಿಗೆ ಕೊಡಬಹುದು. ಪಾಸಿಟಿವ್ ಬ್ಲಡ್ ಗ್ರೂಪ್ಸ್ ಅಲ್ಲಿ ಕಿಂಗ್ ಓ ಪಾಸಿಟಿವ್, ಎಲ್ಲಾ ಬ್ಲಡ್ ಗ್ರೂಪ್ಸ್ ಅಲ್ಲಿ ಕಿಂಗ್ ಓ ನೆಗೆಟಿವ್. ಓಕೆ. In a universal acceptor that is called as AB positive. AB positive is also called as universal acceptor. ಹಾಗಾದ್ರೆ ಸಾರ್ವತ್ರಿಕ ಸ್ವೀಕಾರಿ ಎಂದು ಯಾವ ರಕ್ತ ಗುಂಪನ್ನು ಕರೆಯುತ್ತೇವೆ? ಸೊ ರೈಟ್ ಆನ್ಸರ್ ಎ ಬಿ ಪಾಸಿಟಿವ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿವರ್ಸಲ್ ಆಕ್ಸೆಪ್ಟರ್. ಹಾಗಾದ್ರೆ ನೆಕ್ಸ್ಟ್ ನಾನು ನೋಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ನನ್ ಜಾಂಡಿಸ್ ಬಂದಿದೆ, ಸಿಕ್ಕಾಪಟ್ಟೆ ಜಾಂಡಿಸ್ ಆಗಿದೆ ಬಾಡಿ ಒಳಗ. ಅಂತ ಸಂದರ್ಭದಲ್ಲಿ ಆಲ್ಕೋಹಾಲ್ ಕುಡಿದ್ರೆ ಏನಾಗುತ್ತೆ? ಈ ಲಿವರ್ ಇದೆಯಲ್ಲ ಊದ್ಕೊಂಡ್ಬಿಡುತ್ತೆ. ಈ ಲಿವರ್ ಈ ರೀತಿ ಊದ್ಕೊಳ್ಳುವಂತ ಮೆಥಡ್ಗೆ ನಾವು ಏನಂತ ಕರಿತೀವಿ? ಸಿರೋಸಿಸ್ ಅಂತ ಕರಿತೀವಿ. ಸಿರೋಸಿಸ್ ನೋಡಿ, ಸಿರೋಸಿಸ್ ಅಂದ್ರೆ ಏನ್ ಗೊತ್ತಾ? ಸಿರೋಸಿಸ್ ಅಂದ್ರ ಬಾವು ಬರುತ್ತಲ್ಲ, ಬಾವು, ಲಿವರ್ಗೆ ಬಾವು ಬರುತ್ತಲ್ಲ, ದಪ್ಪ ಆಗುತ್ತಲ್ಲ, ದಪ್ಪ ಆಗುವಂತ ವಿಧಾನವನ್ನ ಸಿರೋಸಿಸ್ ಅಂತ ಕರಿತೀವಿ. ಓಕೆ ಫೈನ್. ಹಾಗಾದ್ರೆ ಇಂಥ ದಪ್ಪಾಗಿರುವಂತ ಅಥವಾ ಬಾವು ಬಂದಿರುವಂತ ಉಬ್ಬಿರುವಂತ ಲಿವರ್ಗೆ ಗುಣಪಡಿಸ್ಲಿಕ್ಕೆ ಏನ್ ಮಾಡ್ತಾರೆ? ಬೆಳಗಾವಿಯಲ್ಲಿ, ಬೆಂಗಳೂರಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ತಾರೆ. ವಿಚ್ ಇನ್ಸ್ಟ್ರೂಮೆಂಟ್? ದಟ್ ಇಸ್ ಕಾಲ್ಡ್ ಆಸ್ ಎಂಡೋಸ್ಕೋಪಿ ವ್ಯಾಲ್ಯೂ ಇನ್ಸ್ಟ್ರೂಮೆಂಟ್. ಎಂಡೋಸ್ಕೋಪಿ ವ್ಯಾಲ್ಯೂ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವ್ಯಾಲ್ಯೂಬಲ್ ಇನ್ಸ್ಟ್ರೂಮೆಂಟ್. ಸೊ ಇದು ಎದಕ್ಕೆ ಇಂಪಾರ್ಟೆಂಟ್ ಆಗಿದೆ? ಮಾನವ ಲಿವರ್ ಏನಾದ್ರೂ ಊದ್ಕೊಂಡ್ರೆ ಆ ಊದಿರುವಂತ ಲಿವರ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್ ಯಾವುದು? ಎಂಡೋಸ್ಕೋಪಿ. ಹಾಗಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ನಿಮ್ ಕ್ವಶನ್ ಆಗುತ್ತೆ, ಎಂಡೋಸ್ಕೋಪಿ ಯೂಸ್ ಎದಕ್ಕೆ ಮಾಡ್ತಾರ ಪ್ರಶ್ನೆ ಆಗೋದು. ಕ್ವಶನ್ಸ್ ಗಳು ಕೇಳ್ತಾರೆ. ಸೊ ಆಪ್ಷನ್ಸ್ ಎ ಲಿವರ್ ಕೊಡ್ತಾರ, ಹೈಪೋಥಾಲಮಸ್, ಪಿಟ್ಯೂಟರಿ, ಸೊ ಡೈಜೆಸ್ಟಿವ್ ಸಿಸ್ಟಮ್, ಹಿಂಗೇನಾದ್ರೂ ಕೊಡ್ತಾರ. ಸೊ ರೈಟ್ ಆನ್ಸರ್ ಯಾವ್ದಿರುತ್ತೆ? ಸೊ ಅದನ್ನ ಚೂಸ್ ಮಾಡಬೇಕು. ಎಸ್, ಕ್ಲಿಯರ್. ಇನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಮಾನವ ಲಿವರ್ ಯಾವ ಬಣ್ಣದಲ್ಲಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಇನ್ ನೆಕ್ಸ್ಟ್ ಲಿವರ್ಗೆ ಸಂಬಂಧಪಟ್ಟಿರುವಂತ ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ, ಯಾವ ರೀತಿ ಕ್ವಶನ್ಸ್ ಗಳು ಆಗ್ಬೋದು. ಸೊ ಮೆನಿಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಇಲ್ಲಿ ನೋಡಿ ಕ್ವಶನ್ಸ್ ಆಗಿದೆ. SSGD ಅಲ್ಲಿ ಈಗಾಗಲೇ ಕ್ವಶನ್ಸ್ ಆಗಿದೆ. ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಪ್ರಶ್ನೆ ಆಗಿದೆ. ಪ್ರಶ್ನೆ ಏನಾಗಿದೆ ಅಂತ ಹೇಳ್ತೀನಿ ನೋಡಿ, ನೀವು ಕಮೆಂಟ್ ಮಾಡಿ. ವಿಚ್ ಆಫ್ ದ ಫಾಲೋವಿಂಗ್
which of the following statements is true about the about the about the about the weight of liver. So questions ಆಗಿದೆ. So which of the following statements is true about the weight of liver? questions ಆಗಿದೆ. ಆಪ್ಷನ್ಸ್ ಗಳನ್ನ ಕೊಡ್ತೀನಿ. ಸೊ ಯಾರಿಗಾದ್ರೂ ಸರಿಯಾದ ಉತ್ತರ ಗೊತ್ತಿದ್ರೆ ನೀವು ಹಾಕ್ಬಿಡಿ. ಕ್ವಶನ್ಸ್ ಏನಾಗಿದೆ ಅಂದ್ರೆ ಈ ಕೆಳಗಿನ ಯಾವ ಒಂದು ಬಹು ಆಯ್ಕೆಯಲ್ಲಿ ಕೆಳಗೆ ಕೊಟ್ಟಿರುವಂತಹ ಬಹು ಆಯ್ಕೆಯಲ್ಲಿ ಸರಿಯಾದ ಆಯ್ಕೆಯನ್ನ ನಾವು ಚೂಸ್ ಮಾಡಬೇಕು. ಪ್ರಶ್ನೆ ಮಾನವನ ಒಂದು ಲಿವರ್ ಯಕೃತ ತೂಕ ಎಷ್ಟು ಅಂತ ಪ್ರಶ್ನೆ ಆಗಿದೆ. ಸೊ ಆಪ್ಷನ್ಸ್ ಎ ಏನಿದೆ ಅಂದ್ರೆ 130 kg to 1.30 kg to 1.56 kg. Next options B 1.44 kg to 1.66 kg. Option C 1.36 kg to 1.71 kg. Options D 1.68 kg to 1.86 kg. So what is the right answer? Illodi, which of the following statement is true about the weight of liver? Option A is 1.30 kg to 1.56 kg. Option B is 1.44 kg to 1.66 kg. Option C is 1.36 kg to 1.71 kg. Option D 1.68 kg to 1.86. ಸೊ ವೇಟ್ ಲಿವರ್ ಎಷ್ಟು ಗೊತ್ತಾ 1.5 kg ತೂಕ. ಸೊ ಈ ರೀತಿ ಪ್ರಶ್ನೆ ಬಂದಾಗ 1.5 kg ನಿಯರೆಸ್ಟ್ ಆಗಿರಬೇಕು ಅಂತ ಒಂದು ಆಯ್ಕೆಯನ್ನ ನೀವು ಚೂಸ್ ಮಾಡಬೇಕು. ಸೊ ಅಂತ ಆಯ್ಕೆ ಯಾವ್ದು ಅನಿಸ್ತಾ ಇದೆ ಅಂದ್ರೆ ಇಲ್ಲಿ ಆಪ್ಷನ್ಸ್ ಬಿ ಅನಿಸ್ತಾ ಇದೆ. ಸೊ ದಟ್ ರೀಸನ್ ಆಪ್ಷನ್ಸ್ ಬಿ ಇಸ್ ರೈಟ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ದ ಟ್ರೂ ಅಬೌಟ್ ದ ವೇಟ್ ಆಫ್ ಲಿವರ್? ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ಸ್ ಬಿ 1.44 kg to 1.66 kg. ಇದನ್ನ ಚೂಸ್ ಮಾಡಬೇಕು. ಈ ರೀತಿ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಆಗ್ತವೆ. ಸೊ ಸ್ವಲ್ಪ ಇಂಗ್ಲಿಷ್ ಕಡೆ ನಾವು ಜಾಸ್ತಿ ಒತ್ತು ಕೊಡಬೇಕು. ಯಾಕಂದ್ರೆ ಅದನ್ನ ಏನೋ ನಾವು ಅದರಾಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಕ್ವಶನ್ಸ್ಗಳು ಅದ್ರಾಗೆ ಸೇಮ್ ಟು ಸೇಮ್ ಬರುತ್ತಲ್ಲ, ನಿಮ್ಗೆ ಈಸಿ ಆಗುತ್ತೆ. ಸೊ ಆಮೇಲೆ ಕನ್ನಡ ಓದಿನೂ ಹೆಲ್ಪ್ ಆಗುತ್ತೆ. ಏನ್ ಬೇಕಾದ್ ಮಾಡ್ರಿ, ಬಟ್ ಓದ್ರಿ. ಓಕೆ ಫೈನ್. ಸೊ ಸೆಕೆಂಡ್ ಕ್ವಶನ್ಸ್ ಈಗಾಗಲೇ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಆಗಿದೆ. ಕ್ವಶನ್ಸ್ ಏನಾಗಿದಪ್ಪ ಅಂತಂದ್ರೆ ಸಿಂಪಲ್. ಕ್ವಶನ್ ನಂಬರ್ 2 which of the following which of the following is the function of functions of the liver? ದ ಹ್ಯೂಮನ್ ಲಿವರ್ ಅಂತ ಮಾಡ್ಕೊಂಡ್ಬಿಡಿ. ಹ್ಯೂಮನ್ ಲಿವರ್ ಸ್ವಲ್ಪ ಹಂಗೆ ನೀವು ರೈಟ್ ಮಾಡ್ಕೋಬೇಕು, ಬರ್ಕೊಂಡು ಹಾಗೆ ಬರ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಫಂಕ್ಷನ್ಸ್ ಆಫ್ ದ ಹ್ಯೂಮನ್ ಲಿವರ್? ಕೆಳಗಡೆ ಆಪ್ಷನ್ಸ್ ಗಳು ನೋಡೋಣ. ಆಪ್ಷನ್ಸ್ ಎ ಈಸ್ ಪ್ರೊಡಕ್ಷನ್ ಆಫ್ bile. Options B metabolization of fat. Option C metabolization of carbohydrates. Options D all of
ಆಲ್ ಆಫ್ ದಿ ಅಬೋ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಫಂಕ್ಷನ್ಸ್ ಆಫ್ ದ ಲಿವರ್. ಇಲ್ಲಿ ನೋಡಿ, ಈ ಲಿವರ್ ಫಂಕ್ಷನ್ಸ್ ಗಳನ್ನ ಕೊಟ್ಟಿದ್ದಾನೆ. ಅಂದ್ರೆ ಲಿವರ್ ಮಾನವನ ಯಕೃತದ ಕಾರ್ಯಗಳು ಕೊಟ್ಟಾನ. ಒಂದೇ ಪ್ರೊಡಕ್ಷನ್ ಆಫ್ ಬೈಲ್, ಅಂದ್ರ ಈ ಲಿವರ್ ಏನ್ ಮಾಡುತ್ತೆ, ಬೈಲ್ ಜ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಬೈಲ್ ರಸವನ್ನ ಬಿಡುಗಡೆ ಮಾಡುತ್ತೆ. ಓಕೆ, ಬೈಲ್ ರಸವನ್ನ ಉತ್ಪತ್ತಿ ಮಾಡುತ್ತದೆ. ಸೊ ರೈಟ್ ಆನ್ಸರ್. ಹಾಗಾದ್ರೆ ಮೆಟಬಲೈಸೇಷನ್ ಆಫ್ ದ ಫ್ಯಾಟ್, ಎಸ್, ಈ ಲಿವರ್ ಏನ್ ಮಾಡುತ್ತೆ, ಕೊಬ್ಬನ್ನ ಕರಗಿಸುತ್ತೆ. ಕಬ್ಬನ್ನ ಕರಗಿಸೋದ್ರಿಂದ ಮೆಟಬಲೈಸೇಷನ್ ಆಫ್ ಫ್ಯಾಟ್ ಅಂತ ಕರಿತೀವಿ. ಸೊ ಮೆಟಬಲೈಸೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಹೌದು, ಸಿ ಎಚ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಅಥವಾ CS2 ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಶರ್ಕರ ಅಂದ್ರೂ ಒಂದೇ, ಸಕ್ಕರೆ ಅಂದ್ರೂ ಒಂದೇ, ಕಾರ್ಬೋಹೈಡ್ರೇಟ್ ಅಂದ್ರೂ ಒಂದೇ. ಸೊ ಮೆಟಬಲೈಸೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಡಿ ಆಲ್ ಆಫ್ ದೀಸ್, ಆಲ್ ಆಫ್ ದ ಅಬೋವ್ ಕೊಟ್ಟನ. ಸೊ ರೈಟ್ ಆನ್ಸರ್ ಆಲ್ ಆಫ್ ದ ಅಬೋವ್, ಯಾಕಂದ್ರೆ ಈ ಮೂರು ಕಾರ್ಯವನ್ನ ಮಾಡುತ್ತದೆ. ಸೊ ಲಿವರ್ ಪ್ರಮುಖವಾಗಿರುವಂತಹ ಕಾರ್ಯಗಳನ್ನು ಕೊಟ್ಟಿದ್ದ. ಸೊ ರೈಟ್ ಆನ್ಸರ್ ಅನ್ನ ನೀವೇನ್ ಮಾಡಬಹುದು, ಚೂಸ್ ಮಾಡಬಹುದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿ. ಹಾಗಾದ್ರೆ ಈ ಮಾನವನ ಯಕೃತವು ಬೈಲ್ ಜ್ಯೂಸ್ ಅನ್ನ ಬಿಡುಗಡೆ ಮಾಡುತ್ತೆ, ಮಾನವನ ಯಕೃತವು ಫ್ಯಾಟ್ ಅನ್ನ ಕರಗಿಸುತ್ತೆ ದೇಹದಲ್ಲಿ, ಮಾನವನ ಯಕೃತವು ಕಾರ್ಬೋಹೈಡ್ರೇಟ್ಸ್ ಅನ್ನ ಕರಗಿಸುತ್ತೆ ದೇಹದಲ್ಲಿ, ಮಾನವನ ಯಕೃತವು ಮೂರು ಮಾಡೋದ್ರಿಂದ ಸೊ ಆಪ್ಷನ್ಸ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾಗಿದೆ. ಸೊ ರೈಟ್ ಆನ್ಸರ್. ಓಕೆ ಫೈನ್. ನೆಕ್ಸ್ಟ್ ಪ್ರಶ್ನೆಯನ್ನ ಮತ್ತೆ ಡಿಸ್ಕಸ್ ಮಾಡೋಣ. ಈಗಾಗಲೇ ಬಂದಿರುವಂತ ಕ್ವಶನ್ಸ್ ಗಳನ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಕ್ವಶನ್ ಆಪ್ಷನ್ಸ್ ಅನ್ನ ಕೊಟ್ಬಿಡ್ತೀನಿ. ಫಸ್ಟ್ ಆಪ್ಷನ್ಸ್ ಎ ವಿಟಮಿನ್ ಕೆ, ನಿಮ್ಗೆ ಗೊತ್ತಾಗ್ಬೋದು, ವಿಟಮಿನ್ ಕೆ. ಆಪ್ಷನ್ಸ್ ಬಿ ವಿಟಮಿನ್ ಡಿ. ಆಪ್ಷನ್ ಸಿ ವಿಟಮಿನ್ ಇ. Options D, all of the above. So questions ಏನಿದೆ ಅಂದ್ರೆ, which of the following questions ನೋಡಿ, which of the following vitamins is stored in ನೋಡಿ, which of the following vitamins is stored in the liver. Questions ಈ ರೀತಿ ಇದೆ. ಆಪ್ಷನ್ಸ್ ಎ is ವಿಟಮಿನ್ ಕೆ, ಆಪ್ಷನ್ಸ್ ಬಿ ವಿಟಮಿನ್ ಡಿ, ಆಪ್ಷನ್ಸ್ ಸಿ ವಿಟಮಿನ್ ಇ. ಸೊ ಈ ಮೂರು ವಿಟಮಿನ್ಸ್ ಗಳು ಮಾನವ ಲಿವರ್ ಅಲ್ಲಿ ಕಂಡು ಬರುತ್ತವೆ. ದಟ್ ರೀಸನ್ ಆಲ್ ಆಫ್ ದ ಅಬೌವ್ ಇಸ್ ಇದಕ್ಕೂ ಸೂಕ್ತವಾಗಿರುವಂತಹ ಸರಿಯಾದ ಉತ್ತರ. ವಿಟಮಿನ್ ಏನು ಕಂಡು ಬರುತ್ತೆ, ವಿಟಮಿನ್ ಕೆ ಕಂಡು ಬರುತ್ತೆ, ವಿಟಮಿನ್ ಡಿ ಕಂಡು ಬರುತ್ತೆ, ವಿಟಮಿನ್ ಇ ಕಂಡು ಬರುತ್ತೆ. ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ವಿಟಮಿನ್ ಇ? ಟೋಕೋಫೆರಲ್. ಇದು ವಿಟಮಿನ್ ಇ ಕೊಲ್ಯಾಪ್ಸ್ ಆದ್ರೆ ಏನಾಗುತ್ತೆ, ಇಲಿಗಳಲ್ಲಿ ಬಂಜತನ ಉಂಟಾಗುತ್ತೆ. ಹಾಗಾದ್ರೆ ವಿಟಮಿನ್ ಡಿ, ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ವಿಟಮಿನ್ ಡಿ? ದಿಸ್ ಕ್ವಶನ್ ಇಸ್ ಬಿಲಾಂಗ್ಸ್ ಟು SSC ಎಕ್ಸಾಮಿನೇಷನ್, ಕಾನ್ಸ್ಟೇಬಲ್ ಪೇಪರ್ ಅಲ್ಲಿ ಆಗಿದೆ ನೋಡಿ. ವಿಟಮಿನ್ ಡಿ, ವಾಟ್ ಇಸ್ ದ ಸೈಂಟಿಫಿಕ್ ನೇಮ್? ದಟ್ ಇಸ್ ಕಾಲ್ಡ್ as ಟೋಕೋಫೆರಲ್. ವಿಟಮಿನ್ ಡಿ ಯ ವೈಜ್ಞಾನಿಕ ಹೆಸರೇನು? ವಿಟಮಿನ್ ಡಿ ಯ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಟೋಕೋಫೆರಲ್. ಹಾಗಾದ್ರೆ ಸಾರಿ ವಿಟಮಿನ್ ಇದು ಟೋಕೋಫೆರಲ್, ವಿಟಮಿನ್ ಡಿ ಇದು ಕ್ಯಾಲ್ಸಿಫೆರಲ್. ವಿಟಮಿನ್ ಡಿ ದ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಕ್ಯಾಲ್ಸಿಫೆರಲ್. ಹಾಗಾದ್ರೆ ವಿಟಮಿನ್ ಕೆ ಅದು ಏನಪ್ಪಾ ಅಂತ ಫಿಲೋಕ್ವಿನೈನ್. ಓಕೆ, ಹಾಗಾದ್ರೆ ಈ ರೀತಿ ವಿಟಮಿನ್ ಸೈಂಟಿಫಿಕ್ ನೇಮ್ಸ್ ಕೇಳ್ತಾರೆ. ವಿಟಮಿನ್ ಇ ಒಂದ್ ಸರ್ತಿ ಹೇಳ್ತೀನಿ ನೋಡ್ರಿ, ಟೋಕೋಫೆರಲ್. ವಿಟಮಿನ್ ಡಿ ಕ್ಯಾಲ್ಸಿಫೆರಲ್, ವಿಟಮಿನ್ ಕೆ ಫಿಲೋಕ್ವಿನೈನ್. ವಿಟಮಿನ್ ಕೆ ಕೊಲ್ಯಾಪ್ಸ್ ಆದ್ರೆ ಏನಾಗುತ್ತೆ, ಹಿಮೋಫಿಲಿಯಾ ಡಿಸೀಸ್ ಬರುತ್ತೆ. ಮಾನವನ ದೇಹದಲ್ಲಿ ವಿಟಮಿನ್ ಕೆ ನಾಶವಾಗುವುದರಿಂದ ಉಂಟಾಗುವ ರೋಗ ಯಾವುದು? ಮಾನವ ದೇಹದಲ್ಲಿ ವಿಟಮಿನ್ ಕೆ ಕೊಲ್ಯಾಪ್ಸ್ ಆಯ್ತು, ನಾಶವಾದ್ರೆ ಏನಾಗುತ್ತೆ, ಸಿಂಪಲ್ ಏನಾಗುತ್ತೆ, ಹಿಮೋಫಿಲಿಯಾ, ಬ್ಲಡ್ ಕ್ಲಾಟ್ ಆಗಲ್ಲ. ಸಣ್ಣ ಗಾಯ ಆಗಿದೆ, ಬಾಡಿಗೆ ಸಣ್ಣ ಗಾಯ ಆಗಿದೆ, ವಿಪರೀತವಾಗಿ ಬ್ಲಡ್ ಏನಾಗ್ತಾ ಇದೆ, ಹೋಗ್ತಾ ಇದೆ. ಬ್ಲಡ್ ಬೇಗ ಗಟ್ಟಿ ಆಗೋದಿಲ್ಲ, ಬ್ಲಡ್ ಕ್ಲಾಟ್ ಆಗಲ್ಲ. ಬ್ಲಡ್ ಕ್ಲಾಟ್ ಆಗದೆ ಇರುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಇದಕ್ಕೊಂದು ಡಿಸೀಸ್ ನೇಮ್ ಇದೆ, ಹಿಮೋಫಿಲಿಯಾ. ಇದನ್ನ ಕನ್ನಡದಲ್ಲಿ ಕುಸುಮ ಕಾಯಿಲೆ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಈ ರೋಗ ಯಾರಿಗೆ ಬರ್ತಿತ್ತು ಗೊತ್ತಾ? ಬ್ರಿಟಿಷ್ ರಾಜರಾಣಿಯರಿಗೆ ಬಹಳ ಅಧಿಕವಾಗಿ ಬರ್ತಿತ್ತು. ದಟ್ ರೀಸನ್ ಈ ರೋಗವನ್ನ ರಾಯಲ್ ಡಿಸೀಸ್ ಅಂದ್ರು ಒಂದೇ, ಕುಸುಮ ಕಾಯಿಲೆ ಅಂದ್ರು ಒಂದೇ, ಹಿಮೋಫಿಲಿಯಾ ಅಂದ್ರು ಒಂದೇ. ಇಷ್ಟಕ್ಕೂ ಈ ರೋಗದ ಮೀನಿಂಗ್ ಏನು? ಚಿಕ್ಕ ಗಾಯ ಆದ್ರೂ ವಿಪರೀತವಾಗಿ ರಕ್ತಸ್ರಾವ ಯಾಕಾಗುತ್ತೆ? ಮಾನವನ ರಕ್ತದಲ್ಲಿ ಪ್ಲೇಟ್ಲೆಟ್ಸ್, ಬ್ಲಡ್ ಅಲ್ಲಿ 4 ಟೈಪ್ಸ್. ಸೊ ಒನ್ ಇಸ್ RBC, WBC, ಪ್ಲೇಟ್ಲೆಟ್ಸ್ ಅಂಡ್ ಪ್ಲಾಸ್ಮಾ. ಹಾಗಾದ್ರೆ ಪ್ಲೇಟ್ಲೆಟ್ಸ್ ಅಂದ್ರೆ ಏನು? ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್.
ಈ ಪ್ಲೇಟ್ಲೆಟ್ಸ್ ಅದಾವಲ್ಲ, ಕಿರುತಟ್ಟೆಗಳದಾವಲ್ಲ, ಈ ಕಿರುತಟ್ಟೆಗಳ ಸಂಖ್ಯೆ ಏನಾಗ್ತಾವ, ಕಡಿಮೆ ಆಗ್ತಾವ. ಹಾಗಾದ್ರೆ ಕಿರುತಟ್ಟೆಗಳ ಸಂಖ್ಯೆ ಎಷ್ಟಿರ್ಬೇಕು, 2.5 ಲಕ್ಷದಿಂದ ನೋಡಿ 2.5 ಲಕ್ಷದಿಂದ 5 ಲಕ್ಷ ಕಂಡು ಬರಬೇಕು. ಎಲ್ಲಿ, ಜಸ್ಟ್ ಇಡೀ ಬಾಡಿ ಒಳಗಲ್ಲ, ಜಸ್ಟ್ 1 ಕ್ಯೂಬಿಕ್ ಮಿಲಿ ಬ್ಲಡ್ ಅಲ್ಲಿ. ಅಂದ್ರೆ ಹಿ ಈಸ್ ಹೆಲ್ದಿ. ನೋಡಿ 2.5 ಲಕ್ಷದಿಂದ 5 ಲಕ್ಷ ಏನ್ ಕಂಡು ಬರಬೇಕು, ಪ್ಲೇಟ್ಲೆಟ್ಸ್ ಗಳು ಕಂಡು ಬರಬೇಕು. ಆಗ ಮಾತ್ರ ಅವನು ಆರೋಗ್ಯಕರವಾಗಿರುವಂತ ಶರೀರವನ್ನು ಹೊಂದಿರ್ತಾನೆ. ಹಾಗಾದ್ರೆ ಬ್ಲಡ್ ಏನಾಗಲ್ಲ, ಕ್ಲಾಟ್ ಆಗದೆ ಇರುವಂತ ಸನ್ನಿವೇಶ ಕ್ರಿಯೇಟ್ ಆಗಲ್ಲ. ನಿಮ್ಮ ರಕ್ತ ಬೇಗ ಹೆಪ್ಪಗಡಬೇಕು, ನೀವು ಚೆನ್ನಾಗಿರ್ಬೇಕು, ನಿಮ್ ಸಣ್ಣ ಗಾಯವಾದ್ರೂ ನಿಮ್ ಪ್ರೊಟೆಕ್ಟ್ ಆಗಿರ್ಬೇಕು ಅಂದ್ರೆ 2.5 ಲಕ್ಷದಿಂದ 5 ಲಕ್ಷ ಏನ್ ಕಂಡು ಬರಬೇಕು, ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಕಂಡು ಬರಬೇಕು. ಎಸ್, ಕ್ಲಿಯರ್. ಇದು ವಿಟಮಿನ್ ಕೆ ಆಯ್ತು. ವಿಟಮಿನ್ ಡಿ, ಕ್ಯಾಲ್ಸಿಫೆರಲ್, ರಿಕೇಟ್ಸ್ ಅನ್ನುವಂತ ಡಿಸೀಸ್ ಬರುತ್ತೆ. ರಿಕೇಟ್ಸ್ ಕ್ವಶನ್ ಆಗತ್ತೆ. ಚಿಕ್ಕ ಮಕ್ಕಳಿಗೆ ರಿಕೇಟ್ಸ್ ಬರುತ್ತೆ, ದೊಡ್ಡವರಿಗೆ 14 ವರ್ಷ ಮೇಲ್ಪಟ್ಟ ವಯಸ್ಕ ಸ್ಥಾನವನ್ನು ಹೊಂದಿರುವಂತ ವ್ಯಕ್ತಿಗಳಿಗೆ ಯಾವತ್ ಬರುತ್ತೆ ಗೊತ್ತೇನು, ಆಸ್ಟಿಯೋಮೆಲಾಸಿಸ್ ಅನ್ನುವಂತ ಡಿಸೀಸ್ ಬರುತ್ತೆ. ಅದಕ್ಕೆ ವಿಟಮಿನ್ ಡಿ ಹೆಂಗ್ ಸಿಗುತ್ತೆ, ಥ್ರೂ ದಿ ಹೆಲ್ಪ್ ಆಫ್ ಫಿಶ್ ಲಿವರ್ ಆಯಿಲ್. ಫಿಶ್ ಅನ್ನ ತಿನ್ರಿ, ಫಿಶ್ ತಿನ್ನೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ. ವಲ್ಲ, ಸನ್ಲೈಟ್, ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಸಿಗುವಂತ ವಿಟಮಿನ್ ಯಾವುದು, ವಿಟಮಿನ್ ಡಿ. ಓಕೆ ಫೈನ್. ಕಾಳು ಕಡಿ ಮಾಂಸ ತಿನ್ನೋದ್ರಿಂದ ವಿಟಮಿನ್ ಇ ಸಿಗುತ್ತೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದಿ ಅಬ್. ಎಸ್, ಕ್ಲಿಯರ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್, ಡ್ರಿಂಕಿಂಗ್ ಟೂ ಮಚ್ alcohol over it's a long period. ಇಲ್ಲಿ ನೋಡಿ, ಡ್ರಿಂಕಿಂಗ್ ಟೂ ಮಚ್ ಆಲ್ಕೋಹಾಲ್ ಓವರ್ ಲಾಂಗ್ ಪೀರಿಯಡ್ಸ್ ಆಫ್ ದಿ ರಿಸಲ್ಟ್ಸ್ ಇನ್ ಏನ್ ಕೊಡುತ್ತೆ, ಆಲ್ಕೋಹಾಲ್ ಅನ್ನ ಕಂಟಿನ್ಯೂಸ್ ಆಗಿ ಲಾಂಗ್ ಪೀರಿಯಡ್, ಸಾಕಷ್ಟು ವರ್ಷಗಳಿಂದ ನಾವೇನಾದ್ರೂ ಒಂದು ವೇಳೆ ಸತತವಾಗಿ ಕಂಟಿನ್ಯೂಸ್ಲಿ ಆಲ್ಕೋಹಾಲ್ ಕುಡಿದಾಗ ನಮ್ಮಲ್ಲಿ ಏನಾಗುತ್ತೆ, ಚೇಂಜಸ್ ಏನಾಗುತ್ತೆ, ಏನ್ ಎಫೆಕ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ ಕ್ವಶನ್ಸ್. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ ಅಂದ್ರೆ ಸಿಂಪಲ್, ಫ್ಯಾಟ್ ಲಿವರ್ ಡಿಸೀಸ್ ಆಗುತ್ತೆ, ಆಪ್ಷನ್ಸ್ ಎ. ಆಮೇಲೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಆಗುತ್ತೆ, ಅಥವಾ ಪ್ರೈಮರಿ ಡಿಸೀಸ್ ಆಗುತ್ತೆ, ಅಥವಾ ಏನಪ್ಪಾ ಅಂತಂದ್ರ TB ಅನ್ನುವಂತ ಡಿಸೀಸ್ ಬರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ರೈಟ್ ಆನ್ಸರ್ ಇಸ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಇಸ್ ರೈಟ್. ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಕಂಟಿನ್ಯೂಸ್ ಆಗಿ ನಿಮ್ಗೆ ಹೇಳಿದ್ದೀನಿ ನಾನು, ಹೆವಿ ಡ್ರಿಂಕ್ ಮಾಡೋದ್ರಿಂದ ಏನಾಗುತ್ತೆ, ಲಿವರ್ಗೆ ಆಲ್ಕೋಹಾಲಿಕ್ ಡಿಸೀಸ್ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ. ಇಟ್ ಈಸ್ ವೆರಿ ಡೇಂಜರಸ್. ಓಕೆ, ಲಿವರ್ ಡ್ಯಾಮೇಜ್ ಅದಕ್ಕಾಗುತ್ತೆ ಅಂದ್ರೆ ಆಲ್ಕೋಹಾಲ್ ಹೆವಿ ಕುಡಿಬಾರ್ದು. ಆಲ್ಕೋಹಾಲ್ ಅಲ್ಲಿ ಏನಿರುತ್ತೆ, ಸ್ಪಿರಿಟ್ ಕಂಟೆಂಟ್ ಇರುತ್ತೆ, ಇದು ಬಹಳ ಡೇಂಜರಸ್ ಆಗುತ್ತೆ. ಈ ರೀತಿ ಕ್ವಶನ್ಸ್ಗಳು ಏನಾಗುತ್ತೆ, ಸೊ ಎಕ್ಸಾಮ್ಗೆ ಕಾಪಿ ಟು ಪೇಸ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ನಾನು ಲಿವರ್ ಬಗ್ಗೆ ಒಂದು ಲಿವರ್ ಕಾನ್ಸೆಪ್ಟ್ ಅನ್ನ ತಗೊಂಡ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟಿರುವ ಹಾಗೆ ಯಾವ ಪ್ರಶ್ನೆಗಳು ಎಕ್ಸಾಮ್ಗೆ ಬರಬಹುದನ್ನ ಅದು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದಕ್ಕೆ ಸೊ ಡೈಲಿ ನಾವು ಒಂದೊಂದು ಇಂಪಾರ್ಟೆಂಟ್ ಆಗಿರುವಂತ ಹೊಸ ಕಾನ್ಸೆಪ್ಟ್ ಅನ್ನ SSC ಗೆ ಸಂಬಂಧಪಟ್ಟ ಹಾಗೆ ನಾನು ನ್ಯೂ ಕಾನ್ಸೆಪ್ಟ್ ಅನ್ನ ತಗೊಂಡು ಬರ್ತಾ ಇದ್ದೀನಿ ಗೆಳೆಯರೆ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಇನ್ನೊಂದು, ನಿಮಗೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗಬೇಕು ಅಂದ್ರೆ ನೀವು ಜಾಯಿನ್ ಆಗಿ. ಈ ಮಂತ್ 17 ಡೇಟ್ಗೆ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗಾಗಲೇ ಸಾಕಷ್ಟು ಅಡ್ಮಿಷನ್ಸ್ಗಳು ಇವೆ ನಮ್ಮಲ್ಲಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ನಮ್ಮಲ್ಲಿ ಕರ್ನಾಟಕದ ಟಾಪ್ ಎಜುಕೇಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೀಸನಿಂಗು, ಮ್ಯಾಥ್ಸ್ ಇದನ್ನ ಹೇಳ್ಕೊಡ್ತಾ ಇದ್ದಾರೆ. ಸೈನ್ಸ್ಗೆ ನಾನಿದ್ದೀನಿ ಮತ್ತು ಇನ್ನೂ ಟೀಚರ್ಸ್ಗಳಿದ್ದಾರೆ, GK ಮತ್ತೊಬ್ರು ಇದ್ದಾರೆ. ಸೊ ನೀವೇನ್ ಮಾಡಿ ಅಂದ್ರೆ ಈ ಕ್ಲಾಸ್ಗೆ ನೀವು ಜಾಯಿನ್ ಆಗಬೇಕು ಅಂದ್ರೆ ನಿಮ್ಗೆ ಮೊದಲು ಕೊಟ್ಟಿರುವಂತ ನಂಬರ್ಗೆ ನೀವೇನ್ ಮಾಡಿ, ನಿಮ್ಮ ಹೆಸರು ಮತ್ತು ವಿಳಾಸವನ್ನ ಸೆಂಡ್ ಮಾಡಿ. ಸೊ ಆಕಸ್ಮಿಕ ಆರ್ಥಿಕವಾಗಿ ನಿಮ್ಗೆ ಏನಾದರೂ ತೊಂದರೆಗಳು ಇದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ಸಹಾಯವನ್ನ ಮಾಡ್ತಾರೆ. ಸೊ ಈ ಒಂದು ಕೋಚಿಂಗ್ ಸೆಂಟರ್ ಧಾರವಾಡಲ್ಲಿ ಇರುತ್ತೆ, ಇದರ ಒಂದು ಸದುಪಯೋಗನ ಪಡೆದುಕೊಳ್ಳಿ. ಓಕೆ, ನಾವು ಮೊದಲು ಕೊಟ್ಟಿರುವಂತ ನಂಬರ್ಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಓಕೆ, ಎನಿವೆ ಆಲ್ ದ ಬೆಸ್ಟ್. ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಮೊಬೈಲಲ್ಲಿರುವ ಯಾವುದಾದ್ರೂ ಒಂದು ವಾಟ್ಸಪ್ ಗ್ರೂಪಿಗೆ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ಈಗ ಹೊಸದಾಗಿ ತೆಗೆದಿರುವಂಥ ಒಂದು ಯೂಟ್ಯೂಬ್ ಚಾನಲ್ ಇದಾಗಿದೆ. ಸೊ ದಟ್ ರೀಸನ್ ಕೆಲವೊಂದಿಷ್ಟು ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಕೂಡ ಹೆಲ್ಪ್ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಸೊ ಇದನ್ನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎನಿವೆ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.